ಸಾವುಗಳ ವಿರುದ್ಧವಾಗಿ ಮಾತಾಡ್ತಾವನೆ. ಯಾಕಂದ್ರೆ ಸತ್ತಿರೋರು ಯಾರು ಓಟಿ ರವಿ ಮನೆಯವರಲ್ವಲ್ಲ. ಆ ಅಣ್ಣಪ್ಪ ಸ್ವಾಮಿ ಇವ್ರ ಬಾಯಿ ನಾಲ್ಗೆ ಲಕ್ವ ಹೊಡಿಲಿ. ಮಂಜುನಾಥ ನೀನೇ ಎಲ್ಲ ನೋಡ್ಕ. ಫ್ಯೂಚರ್ ಸಿಎಂ, ಆ ಸಿಎಂಗೆ ಪರ್ಸನಲ್ ಸೆಕ್ರೆಟರಿ ಕೂಡ ಆಗೋ ಯೋಗ್ಯತೆ ಅಲ್ಲ ನಿನಗೆ. ಯಡಿಯೂರಪ್ಪನ ಮಗನೇ ವಿಜೇಂದ್ರ. ಯಾರಾದ್ರೂ ಹಿಂದೂ ಮುಸ್ಲಿಂ ಕಿತ್ತಾಡಿದ್ರೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ಬೇವರ್ಸಿ ನನ್ನ ಮಕ್ಕಳ ನೀವು ಗೂಗಲ್ ಪೇ ಮಾಡಿಸ್ಕೊಂಡು ಭಿಕ್ಷೆ ಎತ್ಕೊಂಡು ಒಬ್ಬ ಜೈನ್ ಕುಟುಂಬ ಕಂಡ್ರೆ ನಿಮ್ ಬಿಜೆಪಿಯವರಿಗೆ ಅಷ್ಟು ಭಯನೇನೋ. ಮತ್ತೆ ಹಿಂದುತ್ವ ಅಂತ ಯಾಕೋ ಹೇಳ್ಕೊಂತೀರಾ? ಹಿಂದೂಗಳು ಓಟ್ ಯಾಕೆ ಹೇಳ್ತೀರಾ ನೀವು? ಸತ್ತೋಗಿರೋದಲ್ಲ ಹಿಂದೂ ಹೆಣ್ಮಕ್ಳು ಇರ್ತಾನೆ, ಯಾಕೆ ಕೇಳ್ತೀಯಾ? ಏನೋ ಲೇ ಸದಾ ಹಿಂದೂ ಹಿಂದೂ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡ್ಕೊಳೋ ಅಂತ ಆ ಚಿನ್ನದ ರಸ್ತೆ ಅವನು. ಸಾಕಷ್ಟು ಜನ ಇದ್ದಾರೆ ಬಿಡಿ, ಹಿಂದುತ್ವ ಅಂತ ಹೇಳ್ಕೊಂಡು ಜನಗಳಿಗೆ ಹುಳ ಬಿಟ್ಟು ನೀವೆಲ್ಲ ಲೇ ಹಿಂದುತ್ವ ಹೋರಾಟಗಾರರ 1000ಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಕೊಲೆ ಆಗಿದೆ. ನಿಮ್ಮ ಬಾಯಿಗಳಿಗೆ ಲಕ್ವಾಯ್ಕ್ವ ಹೊಡೆದಿದ್ಯೇನೋ? ಲೇ ಅಶೋಕ, ತಿಂದು ಉಂಡು ಮಲಗಿದ್ಯೇನೋ ಮನೇಲಿ? ಲೇ ನೀನು ಬಾಯಿಗೆ ಏನು ಲಕ್ವ ಹೊಡೆದಿದ್ಯೇನೋ? ಬಿಜೆಪಿಯವರ ವಿಜೇಂದ್ರ ಯಡಿಯೂರಪ್ಪನ ಮಗನೇ, ಆಹಾ ನೀನು ಮುಂದಿನ ಮುಖ್ಯಮಂತ್ರಿನೇನೋ? ಯಾಕೋ ಮಾತಾಡ್ತಾ ಇಲ್ಲ? ನಮ್ಮ ಹಿಂದೂ ಹೆಣ್ಮಕ್ಳು ಏನೋ ಅತ್ಯಾಚಾರ ಆಗಿ ಕೊಲೆ ಆಗಿದ್ಯಲ್ಲ. ಲೇ ವಿಜೇಂದ್ರ ಯಡಿಯೂರಪ್ಪನ ಮಗನೇ, ಯಾಕೋ ಮಾತಾಡ್ತಾ ಇಲ್ಲ? ನೀನು ಮುಖ್ಯಮಂತ್ರಿ ಆಗ್ಬೇಕೇನೋ? ನಿನ್ನ ಮುಖ ಆಯ್ತೇನೋ ಮುಖ್ಯಮಂತ್ರಿ. ಮತ್ತೆ ಹಿಂದೂ ಹೆಣ್ಮಕ್ಳು ರೇಪ್ ಆಗಿ ಮರ್ಡರ್ ಆಗಿ ಮುಚ್ಚಾಕವ್ರಲ್ಲ, ಯಾಕೋ ಲಕ್ವ ಹೊಡೆದಿದ್ಯಾ ನಿನ್ನ ಬಾಯಿಗಳಿಗೆ? ಬಾಯಿ ಬಿದ್ದೋಗಿದ್ಯಾ? ಇವನು ಯಡಿಯೂರಪ್ಪನ ಮಗನು ಮುಂದಿನ ಮುಖ್ಯಮಂತ್ರಿ ಅಂತೆ. ಯಾವ ಮುಖ ಇಟ್ಕೊಂಡು ಮುಖ್ಯಮಂತ್ರಿ ಅಂತ ಹೇಳ್ಕೊಂತೀಯೋ? ಯಾಕೋ ಸರ್ಕಾರದ ಮೇಲೆ ಪ್ರೆಷರ್ ಆಗ್ತಾ ಇಲ್ಲ? ಯಡಿಯೂರಪ್ಪನ ಮಗನೇ ವಿಜೇಂದ್ರ, ಯಾಕೋ ಆಗ್ತಾ ಇಲ್ಲ? ನಮ್ಮ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ 20 ವರ್ಷದಲ್ಲಿ 1000ಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಆಗಿ ಮರ್ಡರ್ ಆಗಿ ಮುಚ್ಚಾಕವ್ರಲ್ಲ, ಯಾಕೋ ಮಾತಾಡ್ತಾ ಇಲ್ಲ? ಯಾಕೋ ಸರ್ಕಾರದ ಮೇಲೆ ಯಾಕೋ SIT ಫಾರಂ ಮಾಡೋದು ಯಾಕೋ ಒತ್ತಡ ಆಗ್ತಾ ಇಲ್ಲ? ಅಶೋಕ, ಹೊಟ್ಟೆಗೆ ಏನೋ ತಿಂತ್ಯಾ? ನೀನು ಆಪೋಸಿಷನ್ ಲೀಡ್ರೇನೋ? ನೀವು ಬಿಜೆಪಿಯವರು ನಿಜವಾಗ್ಲೂ ಆಪೋಸಿಷನ್ ಲೀಡ್ರ್ ಅಂತ ನೀವೇ ಹೇಳ್ಕೊಂತ ಇದ್ದೀರಾ. ಹಿಂದುತ್ವವಾದಿಗಳು ಅಂತ ಹಿಂದುತ್ವ ಓಟ್ಗಳು ತಗೊಂತೀರಾ. ಈ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ರೇಪ್ ಆಗಿ ಮರ್ಡರ್ ಆಗಿ ಮುಚ್ಚಾಕವ್ರೆ, ಯಾಕೋ ಮಾತಾಡ್ತಾ ಇಲ್ಲ ನೀವೆಲ್ಲ? ಲೇ ವಿಜೇಂದ್ರ, ನೀನು ಮುಂದಿನ ಮುಖ್ಯಮಂತ್ರಿ, ನಿನಗೆ ಆ ಅಧ್ಯಕ್ಷನ್ ಸೀಟ್ ಉಳಿಸ್ಕೊಳಕ್ಕೆ ಫೈಟ್ ಮಾಡ್ತೀಯಾ. ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳ ಪರವಾಗಿ ಎಲ್ಲೋ ಫೈಟ್ ಮಾಡ್ತೀಯ ನೀನು. ಮತ್ತೆ ಹಿಂದೂ ಅನ್ಕೊಂಡು ಹಿಂದೂಗಳು ಓಟ್ ಹಾಕೋ ಕೇಳ್ತೀರಾ ನೀವು? ನೋಡು, ನಾನು ಹಿಂದೂ ಅಂತ ಯಾವತ್ತೂ ಹೇಳಿಲ್ಲ, ಆದರೆ ನನ್ನ ಧರ್ಮದ ಬಗ್ಗೆ ನನ್ನ ಜಾತಿ ಬಗ್ಗೆ ಯಾವಾಗಲೂ ಹೆಮ್ಮೆ ಇದೆ. ನಿಮ್ಮ ಥರ ಬೊಗಳೆ ಬಿಟ್ಕೊಂಡು